ಇಂಡಿಯಾನ ನಾಶ ಮಾಡೋದಕ್ಕೆ ಕೇವಲ ಬಾಂಬ್ಸ್ ಮತ್ತು ವೆಪನ್ಸ್ ಅಲ್ಲ, ಬಯೋಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ನಡೆದಂಥ ಡೆಲ್ಲಿ ಬ್ಲಾಸ್ಟ್ ಆದಮೇಲೆ ಹಲವಾರು ಡಾಕ್ಟರ್ಸ್ಗಳನ್ನು ಹಿಡಿದ್ರು ಪೊಲೀಸವರು. ಅದರಿಂದ ಏನು ಗೊತ್ತಾಯಿತು ಅಂದರೆ, ಇವರು 6 ತಿಂಗಳಿಂದ ಟೆರರಿಸ್ಟ್ ಗ್ರೂಪ್ ಜೊತೆ ಸೇರಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಆ 5 ಜನರಲ್ಲಿ ಒಬ್ಬರ ಹತ್ರ ಎಕ್ಸ್ಪ್ಲೋಸರ್ ಸಿಕ್ತು, ಒಬ್ಬರ ಹತ್ರ ಬಾಂಬ್ ಸಿಕ್ತು, ಒಬ್ಬರ ಹತ್ರ ಗನ್ ಸಿಕ್ತು, ಒಬ್ಬರ ಹತ್ರ ಪ್ಲ್ಯಾನ್ ಸಿಕ್ತು. ಅಂದರೆ ಬ್ಲಾಸ್ಟ್ ಎಲ್ಲೆಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ರಲ್ಲ, ಆ ಪ್ಲ್ಯಾನ್ ಸಿಕ್ತು. ಈ 5 ಜನರಲ್ಲಿ ಒಬ್ಬ ವ್ಯಕ್ತಿ ಹತ್ರ, ಅಂದರೆ ಅಹ್ಮದ್ ಹತ್ರ ರೈಸನ್ ಪಾಯ್ಸನ್ ಸಿಕ್ತು. ಈ ಪಾಯ್ಸನ್ನಿಗೆ ಆ್ಯಂಟಿಡಾಟೇ ಇಲ್ಲ. ಇದು ನೇಚರಲ್ಲಿ ಸಿಗುವಂಥ ಪಾಯ್ಸನ್, ಅಂದರೆ ನೇಚರೇ ಮರಗಳಲ್ಲಿ ಬಿಡುತ್ತೆ. ಇದೊಂದು ಬೀಜದ ಟೈಪು. ಇದನ್ನ ಪುಡಿ ಮಾಡಿ ಊಟದಲ್ಲಿ ಮಿಕ್ಸ್ ಮಾಡೋ ಪ್ಲ್ಯಾನ್ ಇತ್ತಂತೆ. ಅಂದರೆ ನೀವು ತಿನ್ನೋ ಸ್ವೀಟ್ಸು, ಹಾಲು, ಡ್ರಿಂಕ್ಸು ಅಥವಾ ಕೋಲ್ಡ್ ಡ್ರಿಂಕ್ಸು ಅದರಲ್ಲಿ ಮಿಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಂತೆ. ಇದು ಕುಡ್ದಾಗಿದ್ದ ತಕ್ಷಣವೇ ನಿಮಗೆ ನಾಯ್ಸಿನೆಸ್ಸು ಅಥವಾ ತಲೆ ತಿರುಗೋದು, ಹಂಗೆ ಸಡನ್ನಾಗಿ ಹಾರ್ಟ್ ಬೀಟ್ ಕಮ್ಮಿಯಾಗಿ ಸತ್ತೋಗ್ತೀರಾ. ಇದಕ್ಕೆ ಯಾವ ಆ್ಯಂಟಿಡಾಟ್ ಕೂಡ ಇಲ್ಲ, ಇದುವರೆಗೂ ಕಂಡು ಹಿಡಿಯೋಕ್ಕೂ ಆಗಲಿಲ್ಲ. ಈ ಥರದ ಪಾಯ್ಸನ್ ಮೊದಲನೇ ಸತಿ ಅಲ್ಲ ಯೂಸ್ ಆಗ್ತಿರೋದು. ಇದು ವರ್ಲ್ಡ್ ವಾರ್ ಮತ್ತು ಸುಮಾರು ವಾರ್ಗಳಲ್ಲಿ ಈ ಥರ ಪಾಯ್ಸನ್ಗಳನ್ನ ಯೂಸ್ ಮಾಡಿದ್ದಾರೆ. ಇವರ ಗ್ಯಾಂಗು ಡಿಲ್ಲಿಯಲ್ಲಿ ಸುಮಾರು ವಾಟರ್ ಬಾಡೀಸಲ್ಲಿ ಮತ್ತು ಫುಡ್ಗಳಲ್ಲಿ ಇದನ್ನು ಆ್ಯಡ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ರಂತೆ. ಬಟ್ ಅದು ಫೇಲ್ಯೂರ್ ಆಯಿತು. ಮತ್ತು ಡಿಲ್ಲಿಯಲ್ಲಿ ಏನು ಬ್ಲಾಸ್ಟ್ ಆಯ್ತಲ್ಲ, ಅದೇನು ಪ್ಲ್ಯಾನ್ ಅಲ್ಲ. ಇದಕ್ಕಿಂತ ಮುಂಚೆ ಸುಮಾರು ಟೆರರಿಸ್ಟ್ಗಳನ್ನ ಹಿಡಿದಿದ್ರು ನಮ್ಮ ಪೊಲೀಸವರು. ಇದರಿಂದ ಭಯಪಟ್ಟು ಅನ್ಪ್ಲ್ಯಾನ್ಡ್ ಆಗಿ ಬ್ಲಾಸ್ಟ್ನ ನಡೆಸಿದ್ದಾರೆ. ಇದು ಡಿಸೆಂಬರ್ 3ಕ್ಕೆ ಪ್ಲ್ಯಾನ್ ಆಗಿತ್ತಂತೆ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ. ಆದರೆ ಅನ್ಪ್ಲ್ಯಾನ್ಡ್ ಆದ ಕಾರಣ, ಎಲ್ಲರೂ ಕ್ಯಾಪ್ಚರ್ ಆಗ್ತಿರೋ ಕಾರಣ ಇವರು ಇವಾಗಲೇ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಡಿಸೆಂಬರ್ 3ಕ್ಕೆ ಎಕ್ಸಿಕ್ಯೂಟ್ ಮಾಡಿದರೆ ಇನ್ನೂ ಸುಮಾರು ಜನ ಸತ್ತೋಗೋರು ಅಂತಲೇ ಹೇಳ್ಬೋದಿತ್ತು.